ದುರ್ಗಾಂ ದೇವಿ ಶರಣಮಂ ಪ್ರಪದ್ಯೆ. ತಾಯಿ ದುರ್ಗಾಂಬೆಯ ಪಾದಾರ ಬಿಂದಗಳಿಗೆ ವಂದಿಸುತ್ತಾ, ವಿಶೇಷ ಅಂತ ಹೇಳಿದ್ರೆ ಏನೇನೋ ಒಂದು ಆಶ್ಚರ್ಯಕರವಾದಂತಹ ರೀತಿಯಾದಂತಹ ಸಂಗತಿಗಳು ಬೆಳಕಿನಲ್ಲಿ ಇರ್ತದೆ ಅಂತ ನೋಡಿದಾಗ, ಕೆಲವೊಂದು ಕತ್ತೆಯಲ್ಲಿ ಆಶ್ಚರ್ಯಕರವಾದಂತಹ ವಿಚಾರಗಳು ನಡೀತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆದರೆ ನಿಜ, ಸೂರ್ಯನ ಕಿರಣ ಬೆಳಕಿನ ಪ್ರಭೆಯಲ್ಲಿ ಕೂಡ ಆಶ್ಚರ್ಯಕರವಾದಂತಹ ರೀತಿಯಾದಂತಹ ಬೆಳವಣಿಗೆಗಳನ್ನು ನಾವು ಕಾಣಬಹುದು. ಅದರಲ್ಲಿ ಈಗ ಸದ್ಯದಲ್ಲಿ ನಮ್ಮ ಕಣ್ಣೆದುರಿಗೆ ಅತಿಯಾಗಿ ಕಂಡು ಬರ್ತಾ ಇರತಕ್ಕಂತಹ ವಿಚಾರ ಅಂತ ಹೇಳಿದರೆ, ವ್ಯಕ್ತಿಗಳ ಆರೋಗ್ಯದಲ್ಲಿ ಕೆಲವರಿಗೆ ಹಾರ್ಟಿನ ಸಮಸ್ಯೆ, ಇನ್ನು ಕೆಲವರಿಗೆ ಉದರದಲ್ಲಿ ಹೊಟ್ಟೆಯಲ್ಲಿ ಸಮಸ್ಯೆ, ಇನ್ನು ಕೆಲವರಿಗೆ ನೋವು ಹಿಂಡಿ ಹಿಪ್ಪೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ಮತ್ತು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಸಮಸ್ಯೆಯನ್ನು ಹೊತ್ತುಕೊಂಡು ತಿರುಗ್ತಾ ಇರ್ತಾರೆ. ಬಿಟ್ರೆ ಅದನ್ನ ಸರಿಪಡಿಸ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಇದು ಹಗಲಿನಲ್ಲಿ ಆಶ್ಚರ್ಯಕರವಾದಂತಹ ವಿಚಾರಗಳಲ್ಲಿ ಇದು ಕೂಡ ಒಂದು. ಮತ್ತು ಅಷ್ಟೇ ಅಲ್ಲದೆ, ಇವರಿಗೆಲ್ಲ ಏನು ಅಂತ ಕೇಳಿದರೆ, ಆ ಸಮಸ್ಯೆ ಯಾವುದರಿಂದ ಉಂಟಾಗ್ತಾ ಇದೆ ಹೇಳಿ ತಿಳ್ಕೊಳ್ಳುವುದೇ ಮುಖ್ಯ. ಬಿಟ್ಟರೆ ಅದನ್ನ ಸರಿಪಡಿಸ್ಕೊಳ್ಳೋದು ಮುಖ್ಯವಲ್ಲ. ಮತ್ತು ಅಲ್ಲಿ ಹೋದೆ ಇಲ್ಲಿ ಹೋದೆ, ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ, ಔಷಧಿ ಮಾಡಿದ್ವಿ, ಅದನ್ನು ಹೊರತುಪಡಿಸಿದರೆ ಮಿಕ್ಕಿದ ಯಾವೂ ಕೂಡ ಮುಖ್ಯವಲ್ಲ. ಇದೇ ಅಲ್ವ ಹಗಲಿನಲ್ಲಿ ಆಶ್ಚರ್ಯವನ್ನು ಪಡ್ತಕ್ಕಂಥ ವಿಚಾರ ಅಂತ ಹೇಳಿದರೆ, ಸೂರ್ಯನ ಕಿರಣ ಶುಭ್ರವಾಗಿರು ಮತ್ತು ಎಲ್ಲವನ್ನು ಕೂಡ ನೋಡ್ತಾ ಇರು ಅಂತ ಹೇಳುವುದಾಗಿ ಹೇಳುತ್ತೆ. ಆದರೆ ವ್ಯಕ್ತಿಗಳೆಲ್ಲ ಸೂರ್ಯನ ಬೆಳಕಿನ ಕಿರಣದಲ್ಲಿ ಇದ್ದು, ಕಣ್ಣುಗಳು ಕೂಡ ಇದ್ದು, ಭಗವಂತ ಕೊಟ್ಟಂತಹ ದೃಷ್ಟಿಗಳಿದ್ದೂ ಕೂಡ ಕುರುಡರಾಗಿ ಇರ್ತಾರೆ. ಇದಕ್ಕೆ ನೀವೇನು ಹೇಳ್ತೀರಿ?